ಅಕ್ಕರೆ ಇದೇನಿದು ಅಂಕಲ್ ಇಷ್ಟದಾದ್ರೂ ಬಂದಿಲ್ಲ. ಬರ್ತಾರೆ ಮಲ್ಲಿ. ಅಂಕಲ್ ಅದು ನಾನು ಕುಡ್ದಿದ್ನಲ್ಲ ಬಾಯಿ ವಾಸನೆ ಬರುತ್ತೆ. ಪರವಾಗಿಲ್ಲ ಅಂಕಲ್. ಹೋದ ಕೆಲಸ ಏನಾಯ್ತು? ಜಯದೇವ್ ಅವ್ರ ಹತ್ರ ಮಾತಾಡಿದ್ರಾ? ಮಾತಾಡಿದ್ನಮ್ಮ, ಮಾತಾಡಿದೆ. ಆದರೆ ಜಯದೇವ್ ಮೊದಲಿನ ಥರ ಇಲ್ಲ, ಸಿಕ್ಕಾಪಟ್ಟೆ ಮೆಚೂರ್ಡ್ ಆಗ್ಬಿಟ್ಟಿದ್ದಾನೆ. ಏನಾದರೂ ಕೇಳಿದೆ ಅಂತ ಇಟ್ಕೋ, ಹಂಗೆ ಬ್ಲ್ಯಾಂಕ್ ಆಗಿಬಿಡ್ತಾನೆ. ಆಮೇಲೆ ಅಳೆದು ತೂಗಿ ಮಾತಾಡ್ತಾನೆ. ದಿಯಾ ಬಗ್ಗೆ ಕೇಳಿದ್ರಾ? ಹೂನಮ್ಮ ಕೇಳಿದೆ. ಭೂಮಿಕಾ, ದಿಯಾ ಅಂತ ಹೆಸರು ಕೇಳಿದ ತಕ್ಷಣ ಅವನ ಮುಖದ ಕಲರೇ ಚೇಂಜ್ ಆಗೋಗ್ಬಿಡ್ತು. ಈ ಬದಲಾವಣೆ ಯಾಕೆ ಅಂತ ಗೊತ್ತಾಗಿಲ್ಲ. ಅಂದರೆ ಭಯಪಟ್ನ? ಅಲ್ಲ, ಭಯ ಅಂತೇನು ಕಾಣಲಿಲ್ಲ, ಒಂಥರ ಸೈಲೆನ್ಸ್. ಆಮೇಲೆ ಏಟಿನ ಮೇಲೆ ಏಟು ಅಂತಾರಲ್ಲ, ಆ ಇನ್ನೊಂದು ಹುಡುಗಿ ಬಗ್ಗೆನೂ ಕೇಳಿದೆ. ಏನಾಯ್ತು? ನಾನು ದಿಯಾ ಹೆಸರು ಕೇಳಿದಾಗ ಅವನ ಮುಖದ ಕಲರೇ ಚೇಂಜ್ ಆಗಿಬಿಟ್ಟಿತ್ತಲ್ಲ. ಈ ಹುಡುಗಿ ಹೆಸರು ಕೇಳಿದಾಗ ನನಗೊಂಥರ ಡೌಟ್ ಶುರುವಾಯಿತು. ಈ ಹೆಸರು ಇವನಿಗೆ ಹೆಂಗೆ ಗೊತ್ತಾಯಿತು ಅಂತ. ಅಂದರೆ ನಿಮ್ಮಲ್ಲಿ ಡೌಟ್ ಬಂತಾ? ಹ್ಞೂ, ಡೌಟ್ ಬರೋಕ್ಕೆ ಶುರುವಾಯಿತು. ನಾನು ಏನು ಅಳಿಮಯ್ಯ, ನಾನು ನಿನ್ನ ಮಾವ ಕಣೋ, ಲಕ್ಕಿ ಲಕ್ಷ್ಮಿಗೆ ಅಂತ. ನಂಗೆ ಇದೆಲ್ಲ ಗೊತ್ತಾಗಲ್ವ. ಅಳಿಮಯ್ಯ, ನೀವೊಂದು ಕೆಲಸ ಮಾಡು, ಆ ಹುಡುಗಿ ಇಷ್ಟ ಆದರೆ ಕರ್ಸಿ ಮದುವೆಯಾಗಿ ಸಂಸಾರ ಮಾಡು ಅಂತ ಹೇಳಿ ಹಂಗೆ ಮಾತು ಬದಲಾಯಿಸ್ಬಿಟ್ಟೆ. ಭೂಮಿಕಾ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ವಿಷಯ ಮಾತ್ರ ನಂಗೆ ಗೊತ್ತಾಗಿಲ್ಲ. ಭೂಮಿಕಾ, ನಾನು ಮೊದಲೇ ಹೇಳಿದ್ನಲ್ಲ, ಅವನು ಪ್ರತಿ ಮಾತನ್ನು ಅಳೆದು ತೂಗಿ ಮಾತಾಡ್ತಾನೆ. ನಾನು ಬಿಡ್ತೀನ, ರಾತ್ರಿ ಅಲ್ಲೇ ಉಳಿದು ಅವನ ಮನಸ್ಸಲ್ಲಿದ್ದದನ್ನೆಲ್ಲ ಹೊರಗೆ ತೆಗಿಬೇಕು ಅಂತ ಟ್ರೈ ಮಾಡಿದೆ. ಆದರೆ ನನ್ನ ಮಗ ಬಿಡಲೇ ಇಲ್ಲ. ಮಾವ, ನಿಂಗೆ ಎಣ್ಣೆ ಇಟ್ಟು ಜಾಸ್ತಿ ಆಗಿದೆ, ನೀನು ರೈಟ್ ಹೇಳು ಅಂತ ಕಳಿಸೇ ಬಿಟ್ನಮ್ಮ. ಇಟ್ಸ್ ಓಕೆ ಅಂಕಲ್, ಸಾರಿ. ನೀವು ಇಷ್ಟು ದಿನ ಕುಡ್ದಿರಲಿಲ್ಲ, ಇವತ್ತು ನನ್ನಿಂದ ನೀವು ಕುಡಿಯೋ ಹಾಗಾಯಿತು. ಐ ಆಮ್ ರಿಯಲಿ ವೆರಿ ಸಾರಿ. ಅದೇನು ಮೊದಲಲ್ವಲ್ಲ, ಮೊದಲು ಕುಡಿದಿದ್ನಲ್ವ. ಆದರೆ ಸಾರಿ, ನಾನು ನಿನ್ನ ಹತ್ರ ಕೇಳಬೇಕು ಭೂಮಿಕಾ, ನೀನು ಹೇಳಿದ ಕೆಲಸನ ಪೂರ್ತಿ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಅಯ್ಯೋ ಅಂಕಲ್, ಪರವಾಗಿಲ್ಲ, ಏನೋ ಒಂದಾಗುತ್ತೆ. ತುಂಬ ಹೊತ್ತಾಯಿತು, ನೀವು ಹೋಗಿ ಮಲ್ಕೊಳ್ಳಿ. ಅಂಕಲ್, ಹಾಗೆ ಇದನ್ನು ಕಂಟಿನ್ಯೂ ಮಾಡಬೇಡಿ ಪ್ಲೀಸ್. ಓಕೆ, ಗುಡ್ ನೈಟ್. ಗುಡ್ ನೈಟ್ ಅಂಕಲ್. ಗುಡ್ ನೈಟ್. ಇದೇನಕ್ಕರೆ ಅಂಕಲ್ ಹೋಗಿ ಕೂಡ ಪ್ರಯೋಜನ ಆಗಿಲ್ಲ ಅಲ್ಲ, ಯಾವುದೇ ಇನ್ಫಾರ್ಮೇಷನ್ ಸಿಗಲಿಲ್ಲ. ಮರಳಿ ಪ್ರಯತ್ನ ಮಾಡುವಂಥ ದೊಡ್ಡವರು ಹೇಳಿದಾರಲ್ಲ ಮಲ್ಲಿ, ಒಂದು ದಾರಿ ಮುಚ್ಚಿದ್ರೆ ಆ ದೇವರು ಇನ್ನೊಂದು ದಾರಿ ಓಪನ್ ಮಾಡ್ತಾನೆ. ಡೋಂಟ್ ವರಿ, ಏನಾದರೂ ಒಂದು ಯೋಚನೆ ಮಾಡಿ. ಏನು ಮಾತಾಡ್ತಿದ್ದಾರೆ ಇವರು?